ಸುದ್ದಿ ಬಂದತ್ತೋ ಯಪ್ಪ. ಶ್ರೀ ಯಾದವಾಡ ಮಾರುತೇಶ್ವರ ಕಾರ್ತಿಕೋತ್ಸವ. ಗಂಡಸರು ಗರ್ಭಧಾರಣೆ. ಆಗ ಅವನು ಹೆಣ್ಮಕ್ಳಿಗೆ ಅವನು ಜನಸಂಖ್ಯೆ ಜಾಸ್ತಿ ಆಗೈತಿ, ಹೆಣ್ಮಕ್ಳು ಹಿಡಿದು ವಂಕಿ ಹಾಕಾಕತ್ತಾರ. ಇನ್ನು ಗಂಡಸರನ್ನ ಹಿಡಿದು ಎಲ್ಲಿ ವಂಕಿ ಹಾಕ್ತಾರನ? ಅಲ್ಲ, ಈ ಗಂಡು ಮಕ್ಕಳನ್ನ ಗರ್ಭಧಾರಣೆ ಮಾಡಿದ್ರೆ ಹೆಣ್ಮಕ್ಳೇನ ಆರ್ಮಿ ಕಳಿಸ್ತಾರೋ ಏನು ITBP ಕಳಿಸ್ತಾರೋ ಒಂದು ತಿಳಿಯೋಲ್ತಾರೋ ಮರ. ಏಯ್ ಮ್ಯಾನೇಜರ್ ಮಾಮ, ನಾನು ಬರ್ತೀನಿ ತಡಿಯ ಮಾಮ. ಇದೇನು ಸೌಂಡ ಬೇರೆ ಕೇಳಕತ್ತಿಲ್ಲ ಮರ. ಇವ್ದು ಮುಂದೆ ಬರೋರಂತರೂ ನಮ್ಮ ಮ್ಯಾನೇಜರ. ಇದೇ ಅದು ಏನು ಗಂಡು ಅಲ್ಲ ಹೆಣ್ಣು ಅಲ್ಲ, ಧ್ವನಿನ ಒಂಥರ ವಿಚಿತ್ರ ಐತಲ್ಲ ಅದು. ನೋಡೋಣ ಏನೇನು ಮಾತಾಡ್ತಾರೆ ಮಕ್ಕಳು, ಮರಿಗೆ ನಿಂತು ಕೇಳಿಸ್ಕೊಂಡ್ರ ಅದು. ಏಯ್ ದಾದಾ, ಬೇಗ ಬೇಗ ಬಾರ್ಲಿ. ವರೆ ವರೆ ವರೆಗ ನಾರಿಯು ನಾನು, ಸುರೇ 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 ಮುರೇ ಸುಂದರಿ ನಾನು. ವರೆ ವರೆ ವರೆಗ ನಾರಿಯು ನಾನು, ಸುರೇ ಮುರೇ ಸುಂದರಿ ನಾನು. ಯಾಕೆ ಮರ್ತ್ಯನ ಮಾಸ್ತರ? ಏನ ನಿನ್ನ ಹೆಣ ಎತ್ಲಿ ಕರಿಯಾಕತ್ತೀನಿ ಹಂಗ ಹೊಕ್ಕಿಯಲ್ಲ ಮಾಮ. ವಾ ಯಾವ ನಮೂನಿ ಐತಿ ಸೌಂಡ್ ಇವತ್ತ. ನಿನ್ನೇನು ಊರು ತುಂಬ ಹುಡ್ಕಾಡಿ ನಾನೇ ಹೇಳ್ಕೊಂಬರ್ಬೇಕಲ್ಲ. ಎದಕ್ಕೆ ಕರೆಕತ್ತಿದ್ದಿ ನನಗೆ? ನಾ ಹೇಳಿದ ಕೆಲಸ ಏನು ಮಾಡಿದಿ? ಏನು ನೀನು ನನಗೆ ಕೆಲಸ ಹೇಳ್ತೀಯ? ಅಯ್ಯೋ ಹಿಡಿದು ಪುರ್ ಅನ್ಶನ್ ನಿನ್ನ ಹೊಡಿತೇನು ಒಂದು ಗಜ್ಜ. ಏನದು? ಸೀರಾ ಉಪ್ಪಿಟ್ಟು ಒಲಪ. ನೌಕರಿ ನೋಡಂತ ಹೇಳಿದ್ನಲ್ಲ ಮಾಮ, ಏನು ಮಾಡಿದೆ? ಹಣನ ಹೊರ್ತೀನಿ ಇವತ್ತ. ನೋಡಿದ್ದೀನಿ, ಮೊದಲು ನಮ್ಮ ಗೌಡ್ರ ಮನೆಯಲ್ಲಿ ಸಿಪಾಯಿ ಕೆಲಸ ಮಾಡ್ತಿದ್ನಲ್ಲ ರಾಜು, ಅವನ್ನ ಕೆಲಸದಿಂದ ಕಿತ್ತಾಕಿ ಆ ಜಾಗಕ್ಕೆ ನಿನ್ನೆ ನೇಮಕ ಮಾಡ್ಕೊಂಡಿದ್ದೀನಿ. ಯವ್ವಾ ಎಂತ ಚಲೋ ಕೆಲಸ ಮಾಡಿ ನೀನು ಹೆಣ ಎತ್ತಿ. ಚಲೋ ಕೆಲಸ ಮಾಡಿದ್ರೆ ಹೆಣ ಎತ್ತದ? ತಪ್ಪು ತಿಳ್ಕೊಬೇಡ ಮಾಮ, ಅದು ಚಲೋ ಇರ್ಲಿ ಕೆಟ್ಟಿರ್ಲಿ, ಮಾತಿನ ಮುಂದೆ ನೀನು ಹೆಣ ಎತ್ಲಿ ಅಂದಾಗ ನಮ್ಮ ಗಾಡಿ ಮುಂದೆ ಹೋಗತ್ತ. ಚಲೋ ಅಭ್ಯಾಸ. ಆ ಜಾಗಕ್ಕೆ ನಿನ್ನೆ ನೇಮಿಸ್ಕೊಂಡಿದ್ದೀನಿ. ಏನು ನೀನು ಹಂಗ್ಯಾಕಲೇ ಮುಟ್ಟಬೇಡ, ನೀನು ಬಿಕ್ಕೊಂಡು ಬೀಳಿ. ನನಗೆ ಕುದುರೆ ಜಡ್ ಐತಿ, ಯೋನಿಗೆ ಅಂತ ಹಿಡಿದು ಪ್ಯಾಂಟ್ ಹರಿದೀನಿ. ನಿಂದ ಡಬಲ್ ಆಗಿ ಬಂದಿಯನು ನೀನು ಹೆಣ ಎತ್ಲಿ. ಕುದುರೆ ಜಡ್ಡ? ನಮ್ಮವ್ವ ನನ್ನ ಕುದುರೆ ಕಟ್ಟೋ ಜಾಗದಾಗ ಹಡ್ದಾಳ ಮಾಮ. ಯಾರ ಮುಟ್ಟಿದ್ರ ಸಾಕು ಚಾಲು. ಗಂಡ ಮಕ್ಕಳು ಮುಟ್ಟಿದ್ರೆ ಯಾರು ಒಟ್ಟು ಹೆಣ್ಮಕ್ಳಾಗಲಿ ಗಂಡ ಮಕ್ಕಳಾಗಲಿ ಮುಟ್ಟಂಗಿಲ್ಲ ನಮ್ಮನ್ನ. ಕುದುರೆ ರೋಗ ಚಾಲುನ. ಹೇಳಿ, ಭಾಳ ದಿವಸ ಆಯ್ತು, ಇವತ್ತು ಬಂತದ. ಇರ್ಲಿ, ಆ ಜಾಗಕ್ಕೆ ನೀನು ನೇಮಿಸ್ಕೊಂಡಿನಲ್ಲ, ಅಲ್ಲಿ ಮಾತ್ರ ನೀನು ನಾನು ಯಾವುದೇ ಕೆಲಸ ಹೇಳಿದ್ರು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಬೇಕಾದ ಮಾಮ, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಮಾಡಿ ಮುಗಿಸ್ತೀನಿ. ಮೇಲಾಗಿ ನಾನು ಗೌಡ್ರ ಮನೆಯಲ್ಲಿ ಯಾವುದಾದ್ರೂ ವಸ್ತುನ ಕಳುವು ಮಾಡ್ಕೊಂಡು ಬಂದು ನಿನ್ನ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರ್ಕೊಂಬಾ ಅಂದ್ರೆ ನೀನು ಮಾತ್ರ ಹಿಂದೆ ಮುಂದೆ ತುಳಿಬಾರ್ದು. ಸಾಮಾನು ಮಾರ್ಬೇಕಾ? ಭಾರಿ ಹೇಳವ ಇವ. ಅದ್ರಾಗ ಎತ್ತಿದ ಕೈ ಸಾಮಾನು ಮಾರಾಕ ಅಂತೀಯ ನೀನು ಹಿಡಿದು ಬೇಕೊಂಡು ಬೆಳಿ. ಸಾಮಾನು ಮಾರೋದು ಇಷ್ಟ ಹೌದಲ್ಲ? ನೋಡು ಮಾಮ, ಬೆಳಿಗ್ಗೆ ಎದ್ದು ಈ ಸುಬಾನಿ ಸಾಮಾನು ಒಂದರ ಉಳ್ದರ ಕೇಳಿ. ಹಂಗೆ ಗಿರಿಸಾಗರ್ ಕಮಿಟಿ ಅವ್ರಿಗೆ ಬೆನ್ನು ಹತ್ತಿರ್ಬೇಕು, ನನ್ನ ಸಾಮಾನು ಎಲ್ಲಿ ಹೋಗ್ಯಾವ ಅಂತೇಳಿ ಅವ. ಅಡ್ಡಿಲ್ಲ. ಇನ್ನೊಂದು ವಿಚಾರ. ಏನು? ನಮ್ಮ ಗೌಡ್ರ ಮನೆಯಲ್ಲಿ ಕಸ ಮುಸ್ರೆ ಕೆಲಸ ಮಾಡ್ತಾಳಲ್ಲ ಸುಂದರವಾದ ಹೆಣ್ಣು ರಂಗಿ, ಆಕಿನ ಲೈಟಾಗಿ ಬಲಾತ್ಕಾರ ಮಾಡ್ಲಿ ಮಾಮ. ನೀನು ಆಕಿನ ಬಲಾತ್ಕಾರ ಮಾಡ್ತೀಯ? ಬಿಟ್ಟು ನೋಡು, ಒಂದು ಸೀಸನ್ ಹಿಡಿದು ಬಹುಕ್ ಅನಿಸ್ತೀನಿ. ನಿನ್ನೆ ಯಾರು ಬಲಾತ್ಕಾರ ಮಾಡಿದ್ರೆ ಸಹಿ? ಅಯ್ಯಯ್ಯ, ಅಟ್ಯಾಕ ಸಹಿ ಮಾಡ್ತಿ ಹಿಡಿದು ಪುರನ್ಶನ್. ನಾನು ಹಾಗಲ್ಲ ಹೇಳಿದ್ದು. ಆ ಸುಂದರವಾದ ಹೆಣ್ಣು ರಂಗಿ, ಆಕಿನ ಸಣ್ಣಾಗಿ ಕಡಿಲಿ ಮಾಮ.
ಲೇ ಹಿಂದಕ್ಕೇನು ನೀ ಯಾರ್ದಾರ ಕಟಬರು ಕೆಲಸ ಮಾಡ್ತಿದ್ದೆ ಮಗನ ಮೊದಲ ನಾನು ಗಿರಿಸಾಗರ್ ಯಮುನಾ ಪದ್ಮ ಮಾಡ್ತಿದ್ವಿ. ಕಡಿಲೇನು ಬಡಿಲೇನು ಹಾಗಲ್ಲೋ ನಾನು ಹೇಳೋದು ಪೂರ ಕೇಳು ಯೋರಾಗ ಹುಟ್ಟಿಯೇನ ಅದ ನಮ್ಮ ಅವನ ಕೇಳ್ಬೇಕು ಮಾಮ. ಎಲ್ಲ ನಾನು ಮೂಡೆ ಹಾಳು ಮಾಡ್ತೀಯ ನೋಡು. ಎಲ್ಲಿ ಐತಿ ಅದು ಮೂಡು ನಿಂದು ಅರ್ಧಂಬರ್ಧ ಮೊದಲ ನಮ್ಕಿಂತ ಮೊದಲ ಓಡಿ ಬರ್ತೀಯ. ಈಗ ಹೇಳ್ತೀನಿ ಲಕ್ಷ್ಯ ಇಟ್ಟು ಕೇಳು. ಹೇಳು. ಆ ಸುಂದರವಾದ ಹೆಣ್ಣು ರಂಗಿ ಅವಳನ್ನ ತಂದು ನನ್ನ ಬುಟ್ಟ್ಯಾಗ ಹಾಕಬೇಕು. ಅಯ್ಯಪ್ಪಿಸ ಹೊಡಿತೇನೋ ಒಂದು ಗಜ್ಜ ಏನಲ್ಲಿ ಸೀರಾ ಉಪ್ಪಿಟ್ಟು ಅವ್ನು ಹೊಡೆದು ಬಂದ ಕುಂತ ನೋಡವ. ಏನ ಮಾಮ ಎಕ್ಕಶ್ಚಿತ್ ಒಂದು ಕಸ ಮುಸ್ರಿ ಮಾಡೋ ಹೆಣ್ಣು ತಂದು ನಿನ್ನ ಬಲಿಗೆ ಹಾಕ್ಲಿಲ್ಲ ಅಂದ್ರೆ ನಾನು ಯಾಕೆ ಈ ಭೂಮಿ ಮೇಲೆ ಗಾಂಡೂಸಾಗಿ ಹುಟ್ಟಬೇಕು? ಲೇ 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 ಅದು ಗಾಂಡೂಸಲ್ಲೇ ಗಂಡಸು. ಅದು ರೊಕ್ಕಿದ್ರ ಗಂಡಸು, ರೊಕ್ಕ ಇರ್ದಿದ್ರ ನೀನು ಅವನ ಏನು ಗಾಂಡೂಸು ನೋಡು. ಅದು ದಾದಾ ನೀನು ನಾನು ಹೇಳಿದಾಗೆ ಕೇಳಿ ನಡೆದು ಬಿಟ್ರೆ ಒಂದೇ ವರ್ಷದಲ್ಲಿ ಕುಬೇರನಾಗಿ ಮೆರೀತೀಯ. ಅಯ್ಯ ನಿನ್ನಂತ ಎಳ್ನೀರ್ ಅಂಗಡಿ ಇಟ್ಟು ಮಾಮ ನನ್ನ ಹಿಂದೆ ಇರ್ಬೇಕಾದ್ರೆ ಒಂದು ವರ್ಷ ಯಾಕೆ ಮಾಮ? 2 ವಾರದಾಗ ಕುಬೇರ, 2 ವಾರದಾಗ 2 ದಿವಸ ಸಾಕು ನನಗೆ. ಇದ್ಯಾ ಕುಬೇರಲೆ? ಅದ ಕುಬೇರ, ಪಂಚರ್ ಅಂಗಡಿ ಕುಬೇರ. ಲೇ ಲೇ ಮಂಗ್ಯ, ನಾನು ಪಂಚರಂಗರಿ ಕುಬೇರನ ಬಗ್ಗೆ ಮಾತಾಡಲಿಲ್ಲ. ಲಕ್ಷ್ಮೀ ದೇವಿ ಮಗ ಕುಬೇರನ ಬಗ್ಗೆ ಮಾತಾಡಿದ್ದು. ಯಾವ ಭಾಡೆ ಅದನ್ನ ಯಾರಿಗೆ ಗೊತ್ತು ಬಿಡು ಹೋಲಿ. ನಾನು ಹೇಳ ಓರ್ಲಪ್ಪ ಒತ್ರಿ. ನನ್ನ ಯಾಕೆ ಒತ್ತಾಕತ್ತಿಲೆ? ಅವನ ಒತ್ತ ಅಂದಲ್ಲ, ಅದಕ್ಕೆ ನಾನು ಒತ್ತಾಕತ್ತೇನೆ ಮಾಮ. ಯಾರು ನನಗೆ ಒತ್ರಿ ಅನ್ನಬಾರ್ದು. ಒತ್ರಿ ಅನ್ನೋ ಶಬ್ದ ಕಿವಿಗೆ ಬಿದ್ದರೆ ಸಾಕು, ಒತ್ತಕ ಶುರು ಮಾಡ್ತೀನಿ. ಅವನು ಹೇಳಿದ್ದು ನನಗೆ ಒತ್ತಂತ. ಯಾರವ? ಅವನ ಡ್ರೈವರ, ನಮ್ಮ ಗೌಡ್ರ ಮನೆ ಕಾರ್ ಡ್ರೈವರು ರಂಗು ಅಂತ ಹೇಳಿ. ಅವನು ಭಾಳ ಉಪದ್ಯಾಪಿ ಅದಾನ. ನಾವು ಇಷ್ಟೊತ್ತಕ ಇಬ್ರು ಮಾತಾಡಿದ್ದು ವಿಷಯ ಅವನಿಗೆ ಗೊತ್ತಾಗ್ಬಾರ್ದು. ಪೇಪರ್ದಾಗ ಹಾಕ್ಸೋ ವಿಷಯನ ಬೇಡ, ನಾನು ಹಾಕಿಬಿಡ್ತೀನಿ.